ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯೂಟ್ಯೂಬರ್ ಇನ್ಫ್ಲೂಯೆನ್ಸರ್ ವರುಣ್ ಆರಾಧ್ಯ ಅವರು ಇನ್ನೊಂದು ಇನ್ಫ್ಲೂಯೆನ್ಸರ್ ಒಂದು ಹುಡುಗಿಗೆ ಬೆದರಿಕೆ ಹಾಕಿದ್ದಾರೆ. ಅದು ಯಾವ ರೀತಿ ಅಂತ ಹೇಳ್ತೀನಿ, ಯಾವ ರೀತಿ ಮೆಸೇಜ್ ಮಾಡಿದ್ದಾರೆ ಅಂತ. ಅದೇ ರೀತಿ ಇಲ್ಲಿ ಇವರಿಬ್ಬರಲ್ಲಿ ಯಾರು ತಪ್ಪು ಅಂತ ಅಂದರೆ ಆ ಹುಡುಗಿ ಮತ್ತು ವರುಣ್ ಆರಾಧ್ಯರಲ್ಲಿ 100% ಆ ಹುಡುಗಿದೆ ತಪ್ಪು. ಕೆಟ್ಟದಾಗಿ ಮಾತನಾಡಿದ್ದಾರೆ, ಮಾತಾಡೋ ಬರದಲ್ಲಿ ಅಂತ. ಅದು 2 ಸಲ ಯೂಸ್ ಮಾಡಿದ್ದಾರೆ. ಏನಂತ ಯೂಸ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತೀನಿ. ಈಕೆ ವರುಣ್ ಆರಾಧ್ಯ ಮತ್ತು ವರ್ಷ ಕಾವ್ಯ ಅವರ ಲವ್ ಸ್ಟೋರಿ ಬಗ್ಗೆ ಹೇಳಕ್ಕೆ ಹೋಗಿದ್ದಾರೆ. ಅಲ್ಲಿ ಇನ್ನೊಂದು ವಿಡಿಯೋ ಮಾಡಿ ಹಾಕಿದ್ದಾಳೆ. ಯಾಕೆ ನಾನಲ್ಲೇ ಆತನ ಹೆಸರೇ ಬಳಸಿಲ್ಲ, ಆದರೂ ಕೂಡ ಆತ ನನಗೆ ಈ ಥರ ಮೆಸೇಜ್ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ಆಕೆ ಹೆಸರು ಬಳಸಿಲ್ಲ, ಬಟ್ ಆ ಫೋಟೋನೇ ಹಾಕ್ಕೊಂಡಿದ್ದಾರೆ. ನಂಗೆ ನಗು ಬರ್ತದೆ. ನಾನು ಇವ್ನ ಹೆಸರೇ ಬಳಸಿಲ್ಲ, ಇವ್ನು ಹೆಂಗೆ ನನಗೆ ಮೆಸೇಜ್ ಮಾಡ್ದ, ಅವ್ನ ಹೆಸರೇನು ಯೂಸ್ ಮಾಡಿಲ್ಲ ಅಂತ. ಬಟ್ ಹೆಸರು ಅಂದರೆ ಫೋಟೋ ಹಾಕಿದ್ದಾರೆ. ಮಾತಾಡೋ ಬರದಲ್ಲಿ ಬಿ ಮಕ್ಕಳು ಅಂತ ಹೇಳೋ ಟೈಮಲ್ಲಿ ವರುಣ್ ಆರಾಧ್ಯ ಮತ್ತು ಅವ್ರ ಹುಡುಗಿ ಫೋಟೋ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರು ಮೆಸೇಜ್ ಮಾಡಿರೋದು. ಸೊ ಏನೇನು ಮಾಡಿದ್ದಾರೆ ಅಂದರೆ, ಸೋ ಕಾಲ್ಡ್ ಸೆಲೆಬ್ರಿಟಿ ಇನ್ಫ್ಲೂಯೆನ್ಸರ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ನನ್ನ ಮಕ್ಕಳು ಅಂದರೆ ಬಿ ಮಕ್ಕಳು ಲೈಕ್ಸು, ಕಮೆಂಟ್ಸು, ವ್ಯೂವ್ಸ್ಗೋಸ್ಕರ ಒಂದು ಹುಡುಗಿ ಜೀವನದಲ್ಲಿ ಆಟ ಆಡ್ತಾರೆ, ಈ ಥರ ಎಲ್ಲ ಮಾತನಾಡಿದ್ದಾರೆ. ಯಾಕೆ ಅದಾದ್ಮೇಲೆ ಅದಕ್ಕಿಂತ ಚೆನ್ನಾಗಿರೋರ್ನ ಪ್ರೀತಿಸ್ತಾರೆ. ಅಂದರೆ ಒಂದು ಹುಡುಗಿ ಸೂಪರಾಗಿರೋ ಹುಡುಗಿಗೆ ಲವ್ ಮಾಡ್ತಾರೆ. ಅದಾದ ನಂತರ ಆ ಹುಡುಗಿ ಕೈ ಕೊಟ್ಟು ಇನ್ನೊಂದು ಹುಡುಗಿ ಚೆನ್ನಾಗಿರೋ ಹುಡುಗಿನ ಲವ್ ಮಾಡ್ತಾರೆ. ನಾನಲ್ಲ, ಅವ್ರು ಅಂದ್ಕೊಳ್ಳೋದು. ಹೈ ರಿಚ್ ಆಗಿ ಅವ್ರಿಗೆ ಪ್ರಪೋಸಲ್ಸ್ ಮಾಡೋದು ಅಂತೆ. ಅಂದರೆ ಈಗೆಲ್ಲ ಪ್ರಪೋಸ್ ಮಾಡಿರೋ ವಿಡಿಯೋ ಎಲ್ಲ ಯೂಟ್ಯೂಬಲ್ಲಿ ಹಾಕಿದ್ರಲ್ಲ, ಹೈ ಆಗಿ ಅಂದರೆ ಫುಲ್ಲು ರಿಚ್ ಆಗಿ ಪ್ರಪೋಸ್ ಮಾಡೋದು. ತೋರಿಕೆ ಪ್ರೀತಿ ಯಾವತ್ತೂ ನೀವು ನಂಬ್ಕೋಬೇಡಿ. ನನ್ನ ಮಕ್ಕಳು ಎಲ್ಲ ತೋರಿಕೆ ಪ್ರೀತಿ ನೀವು ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಮಕ್ಕಳೆಲ್ಲ ಇವ್ರದ್ದೆಲ್ಲ ಬರೀ ತೋರಿಕೆ ಪ್ರೀತಿ ಅನ್ನೋ ರೀತಿ ಯಾಕೆ ಮಾತಾಡಿದ್ದಾಳೆ. ಬಟ್ ನಿಜವಾಗಿ ಪ್ರೀತಿಸೋರು ಯಾರು ಈ ಥರ ಹೇಳ್ಕೊಳ್ಳಲ್ಲ ಅಂತ ಎಲ್ಲ ಹೇಳಿದಾಳೆ. ಓಕೆ, ಸೊ ಆಕೆ 2 ಸಲ ಬಿ ಮಕ್ಕಳು ಅಂತ ಎಲ್ಲ ಯೂಸ್ ಮಾಡಿದ್ದಾರೆ. ಅದು ತಪ್ಪೆ. ಓಕೆ, ಹೇಳ್ತಿದ್ಯಾ, ಮಾತಾಡ್ತಿದ್ಯಾ, ಓಕೆ. ಲವ್ ಸ್ಟೋರಿ ಬಗ್ಗೆ ಯಾವುದು ಅವ್ರು ಮೋಸ ಮಾಡಿರೋದೆಲ್ಲ ಓಕೆ. ಸೊ ಇಲ್ಲಿ ಬಿ ಮಕ್ಕಳು ಅಂತ ಯೂಸ್ ಮಾಡಿದ್ದು ತಪ್ಪಾಗಿದೆ. ಅದಕ್ಕೋಸ್ಕರನೇ ಅದನ್ನು ನೋಡಿ ವರುಣ್ ಆರಾಧ್ಯ ಅವರು ಏನಂತ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ನಿಮಿಷ ಗೈಸ್, ನಿಜವಾಗ್ಲೂ ಇಲ್ಲಿ ಅವ್ರು ಮಾಡಿರೋ ತಪ್ಪೇ ಇಲ್ಲ, ಮೆಸೇಜ್ ಮಾಡಿರೋದು. ಅದಕ್ಕೆ ವರುಣ್ ಆರಾಧ್ಯ ಅವ್ರು ಏನಂತ ಮೆಸೇಜ್ ಮಾಡಿದ್ದಾರೆ ಅಂದರೆ, ಯು ಮೈಂಡ್ ಯುವರ್ ಲ್ಯಾಂಗ್ವೇಜ್, ಟುಮಾರೋ ಪೊಲೀಸ್ ವಿಲ್ ಆನ್ಸರ್ ಯುವರ್ ಚೀಪ್ ವರ್ಡ್ಸ್ ಅನ್ನೋ ರೀತಿ ಮೆಸೇಜ್ ಮಾಡಿದ್ದಾರೆ. ಕೀಪ್ ವೆಯ್ಟಿಂಗ್ ಅಂತ ಕೂಡ ಹಾಕಿದ್ದಾರೆ. ನೋಡುವ, ನಿಜವಾಗ್ಲೂ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಇಲ್ವಾ ಗೊತ್ತಿಲ್ಲ. ಆ ಹುಡುಗಿ ಅವರು ಇನ್ನೂ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಗೊತ್ತಿಲ್ಲ ವರುಣ್ ಆರಾಧ್ಯ ಅವರು. ಈ ಹುಡುಗಿ ಹಳೆ ವೀಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾಳೆ. ಇವ್ರು ನನಗೆ ಈ ಥರ ಮೆಸೇಜ್ ಮಾಡಿದ್ದಾನೆ ಅಂತ. ಅಪ್ಪ, ಫುಲ್ ರಘು ಗುರು ನನಗಂತೂ. ಓಕೆ, ಮಾತಾಡಿ, ಇಲ್ಲ ಅಂದರೆ ಒಬ್ಬರು ವೀಡಿಯೋ ಅವ್ರು ಮಾಡಿರೋದ್ರ ಬಗ್ಗೆ ಮಾತಾಡಿದ್ರೆ ತಪ್ಪೇನಿಲ್ಲ. ಬಟ್ ಮಾತಾಡ್ಬೇಕಾದ್ರೆ ಏನು ಮಾತಾಡ್ತಿದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಮಾತಿನ ಮೇಲೆ ನಿಗಾ ಇರಲಿ, ಯಾರೇ ಆದರೂ ಅಷ್ಟೇ. ಸೊ ನಾನು ಇವ್ರ ಬಗ್ಗೆ, ವರುಣ್ ಆರಾಧ್ಯ ಬಗ್ಗೆ ನಾನು ಕೂಡ ವೀಡಿಯೋ ಮಾಡಿದ್ದೀನಿ ಹಿಂದಿನ ವೀಡಿಯೋದಲ್ಲಿ, ವರ್ಷ ಕಾವೇರಿ ಮತ್ತು ಅವ್ರ ಬಗ್ಗೆ. ಸೊ ಓಕೆ, ಅಲ್ಲಿ ಮೋಸ ಮಾಡಿರೋದು ನಿಜ, ಎಲ್ಲ ಓಕೆ. ಬಟ್ ಮಾತಿನ ಮೇಲೆ ಸ್ವಲ್ಪ ನಿಜ ಇದ್ದರೆ ಎಲ್ಲ ಓಕೆ ಅಂತ ನನ್ನ ಅನಿಸಿಕೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ. ಅವ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ಗೊತ್ತಿಲ್ಲ, ನನಗೇನೋ ಕೊಟ್ಟಿರೋದು ಡೌಟೇ. ಬಟ್ ಈಕೆ ಮಾತ್ರ ಎಲ್ಲರಿಗೂ ಆಳೆ ಊರು ತುಂಬ ಸಾರ್ಬಿಟ್ಟಿದ್ದಾರೆ. ಅದು ನ್ಯೂಸಲ್ಲಿ ಎಲ್ಲ ಕಡೆ ಹಬ್ಬಿಸ್ಬಿಟ್ಟಿದ್ದಾರೆ. ಸೊ ನನಗಿದು ನೋಡಿ ನಿಜ ನಗು ಬಂತು ಗುರು. ನಿಮ್ಮ ಅನಿಸಿಕೆ ಏನಂತ ದಯವಿಟ್ಟು ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ. ಪೂರ್ತಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.